ಎಲ್ರಿಗೂ ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಸ್ವಾಗತ. ಕರಾವಳಿ ಭಾಗದಲ್ಲಿ ಮಾಡುವಂತಹ ಒಂದು ಹೀರೆಕಾಯಿ ದೋಸೆಯ ರೆಸಿಪಿಯನ್ನು ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ಬ್ರೇಕ್ಫಾಸ್ಟಿಗೆ ತಿಂಡಿಯಾಗಿ ಮಾಡಿ ತಿನ್ಬೋದು. ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕಿ ಮಾಡಿದಂತಹ ಇದು ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಪದಾರ್ಥಕ್ಕಿಂತ ಹೀರೆಕಾಯಿ ತಂದಿದ್ದಾಗ ಒಮ್ಮೆ ಈ ಥರದ ದೋಸೆಯನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮತ್ತೆ ಮಾಡಬೇಕು, ಅದನ್ನೇ ತಿನ್ನಬೇಕು ಅಂತ ಅನಿಸುತ್ತೆ. ಅಷ್ಟು ಸೂಪರ್ ಆಗಿರುತ್ತೆ. ಬನ್ನಿ ಹಾಗಾದರೆ ಇವತ್ತಿನ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಹೀರೆಕಾಯಿಯನ್ನು ಬಳಸಿಬಿಟ್ಟು ದೋಸೆಯನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಹೀರೆಕಾಯಿ ದೋಸೆಯನ್ನು ಮಾಡ್ಕೊಳ್ಬೇಕಾದ್ರೆ ಮೊದಲಿಗೆ ನಾವಿಲ್ಲಿ ಬೆಳ್ತಿಗೆ ಅಕ್ಕಿಯನ್ನು ನೆನೆ ಹಾಕ್ಕೊಳ್ಬೇಕು. 1 ಕಪ್ ಆಗೋಷ್ಟು ಬೆಳ್ತಿಗೆ ಅಕ್ಕಿಯನ್ನು ತಗೊಂಡಿದ್ದೀನಿ. ಚೆನ್ನಾಗಿ ಇದನ್ನು ತೊಳ್ಕೊಳ್ಬೇಕು. ತೊಳೆದಾದ ನಂತರ ಒಂದು 3 ರಿಂದ 4 ಗಂಟೆಗಳ ಕಾಲ ನೆನೆ ಹಾಕ್ಬೋದು. ಅಥವಾ ನೀವು ಬೆಳಗ್ಗೆಗೆ ತಿಂಡಿ ಮಾಡ್ತೀರಿ ಅಂತಂದರೆ ರಾತ್ರಿಯೇ ಅಕ್ಕಿಯನ್ನು ನೆನೆ ಹಾಕ್ಕೊಂಡು ಇಟ್ಕೊಳ್ಬೋದು. ಈಗ ನಾನು ರಾತ್ರಿ ನೆನೆ ಹಾಕ್ಕೊಂಡಿದ್ದೀನಿ. ಬೆಳಗ್ಗೆ ಆಗೋಷ್ಟು ಹೊತ್ತಲ್ಲಿ ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಇದು ನೆಂದಿದೆ ಅಕ್ಕಿ. ಇನ್ನು ನೀರನ್ನೆಲ್ಲ ಬಸ್ದು ಇದನ್ನು ಮಿಕ್ಸಿ ಜಾರಲ್ಲಿ ರುಬ್ಬೋದಕ್ಕೆ ಹಾಕ್ಕೊಳ್ಳೋಣ. ಅಕ್ಕಿಯನ್ನು ರುಬ್ಬೋದಕ್ಕೆ ಹಾಕಿ ಆದ ನಂತರ ಇದಕ್ಕೆ ಮಸಾಲೆಗಳನ್ನೆಲ್ಲ ಹಾಕ್ಕೊಳ್ಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಇಲ್ಲಿ ಅರ್ಧ ಕಪ್ ಆಗೋಷ್ಟು ಅವಲಕ್ಕಿಯನ್ನು ನಾನು ಹಾಕಿದ್ದೀನಿ. ಪೇಪರ್ ಅವಲಕ್ಕಿಯನ್ನು ತಗೊಂಡಿದ್ದೀನಿ. ಇಲ್ಲಿ ಅರ್ಧ ಕಪ್ ಆಗೋಷ್ಟು ಹಾಕಿದರೆ ಸಾಕು. ನಂತರ ಇದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯನ್ನು ಹಾಕ್ಕೊಳ್ಬೇಕು. ಒಂದು 5 ರಿಂದ 6 ತಗೊಂಡಿದ್ದೀನಿ. ಮತ್ತು ಇಲ್ಲಿ ಕೊತ್ತಂಬರಿ ಬೀಜವನ್ನು ಹಾಕ್ಕೊಳ್ಬೇಕು. 4 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜವನ್ನು ತಗೊಂಡಿದ್ದೀನಿ. ಮತ್ತು 1 ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ಬೇಕು. ಕೊತ್ತಂಬರಿಯನ್ನು ಹಾಕಿ ಆದ ನಂತರ 1 ಚಮಚ ಆಗುವಷ್ಟು ಜೀರಿಗೆಯನ್ನು ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ. ಮತ್ತು ಹುಣಸೆ ಹಣ್ಣನ್ನು ಹಾಕ್ಕೊಳ್ಬೇಕು. ಇಲ್ಲಿ ಸ್ವಲ್ಪ ಹಾಕಿದರೆ ಸಾಕು. ಇನ್ನು ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕಿದರೆ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ರುಬ್ಬೋದಕ್ಕೆ ನೀರನ್ನು ಹಾಕಿ ನುಣ್ಣಗೆ ಅಂದರೆ ಫೈನಾಗಿ ರುಬ್ಕೊಂಡು ತರ್ತೀನಿ. ಈಗ ನಾನಿಲ್ಲಿ ತೆಂಗಿನಕಾಯಿ ತುರಿಯ ಬದಲಿಗೆ ನಾನಿಲ್ಲಿ ಅವಲಕ್ಕಿಯನ್ನು ಸೇರಿಸ್ತೀನಿ. ಪೇಪರ್ ಅವಲಕ್ಕಿ. ನಿಮಗೆ ಬೇಕು ಅಂತಂದರೆ ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕ್ಕೊಳ್ಬೋದು. ಎಷ್ಟು ನಾವು ಅವಲಕ್ಕಿ ತಗೊಂಡಿರ್ತೀವಲ್ಲ ಅದೇ ಕ್ವಾಂಟಿಟಿಯಲ್ಲಿ ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕ್ಕೊಳ್ಬೋದು. ಈಗ ರುಬ್ಬಿ ಇಟ್ಟಂತಹ ಮಿಶ್ರಣವನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕಿ ಆದ ನಂತರ ಮಿಕ್ಸಿ ಜಾರಿಗೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀರು ಮಾಡ್ಕೊಳ್ಬೇಕು. ಹಿಟ್ಟನ್ನು ತುಂಬ ನೀರು ಕೂಡ ಮಾಡ್ಕೊಳ್ಬಾರ್ದು, ಅದೇ ರೀತಿ ದಪ್ಪ ಕೂಡ ಮಾಡ್ಕೊಳ್ಬಾರ್ದು. ತೀರಾ ದಪ್ಪ ಆಯಿತು ಅಂದ್ರೂ ದೋಸೆ ತುಂಬ ಗಟ್ಟಿ ಅನಿಸುತ್ತೆ. ಅದಕ್ಕೋಸ್ಕರ ಹದ ಮಟ್ಟಿಗೆ ನೀರನ್ನು ಹಾಕ್ಕೊಳ್ಬೇಕು. ನೀವು ಬೇಕಿದ್ರೆ ಒಂದು ದೋಸೆಯನ್ನು ಮಾಡ್ಕೊಳ್ಬೋದು. ಗಟ್ಟಿ ಅನಿಸಿತು ಅಂತಂದರೆ ಮತ್ತೆ ನೀರು ಮಾಡ್ಕೊಳ್ಬೋದು. ತೀರಾ ಒಮ್ಮೆಲೆ ನೀರನ್ನು ಕೂಡ ಹಾಕ್ಕೊಂಡು ನೀರು ಮಾಡ್ಕೊಳ್ಳೋದಕ್ಕೆ ಹೋಗೋದು ಬೇಡ. ನೋಡ್ಬೋದು ನೀವೀಗ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕಾಗುತ್ತೆ. ಇದನ್ನು ಇನ್ನೀಗ ಒಂದು ಸೈಡಲ್ಲಿ ಇಡೋಣ. ಇಲ್ಲಿ ನಾನಿವತ್ತು ಹೀರೆಕಾಯಿಯನ್ನು ನಮ್ಮ ಹಿತ್ತಲಲ್ಲೇ ಅಂದರೆ ಸ್ವಲ್ಪ ಇರುವಂತಹ ಸ್ಪೇಸಲ್ಲಿ ಬೆಳೆದಿರುವಂತಹ ಬಳ್ಳಿಯಿಂದ ಹೀರೆಕಾಯಿಯನ್ನು ಕೊಯ್ದಿದ್ದೀನಿ. ಒಂದು 5 ರಿಂದ 6 ಆಗುವಷ್ಟು ನನಗೆ ಹೀರೆಕಾಯಿ ಸಿಕ್ಕಿದೆ. ಟೆರೆಸಿಗೆಲ್ಲ ಹೋಗುವಲ್ಲಿ ಸೈಡಲ್ಲೆಲ್ಲ ಇದನ್ನು ಬಳ್ಳಿಗಳನ್ನು ಹಾಕ್ಕೊಂಡಿದ್ದೀನಿ. ಮನೆಗೆ ಬೇಕಾಗೋಷ್ಟು ಅಂತಂದರೆ ಒಂದು ಬೆಂಡೆಕಾಯಿನೋ ಸೊರೆಕಾಯಿ ಆಮೇಲೆ ತೊಂಡೆಕಾಯಿ ಈ ಥರದ ತರಕಾರಿಗಳನ್ನು ಬೆಳೆದಿದ್ದೀನಿ. ಯಾವುದೇ ರೀತಿಯಾಗಿ ರಾಸಾಯನಿಕ ಆಗಲಿ ಗೊಬ್ಬರ ಆಗಲಿ ಏನನ್ನೂ ಹಾಕದೆ ಮಾಡಿರ್ತೀನಿ ಇಲ್ಲಿ. ಮತ್ತು ಸ್ವಲ್ಪ ತರಗೆಲೆನೋ ಕಿಚನ್ ವೇಸ್ಟು ಈ ಥರದ್ದೆಲ್ಲ ಸಿಕ್ಕಿದ್ರೆಲ್ಲ ಹಾಕ್ಕೊಳ್ತೀನಿ ಅಷ್ಟೇ. ನಮ್ಮ ಮನೆಯ ಹಿತ್ತಲಲ್ಲಿ ಬೆಳೆದಿರುವಂಥದ್ದು ಅಂತಂದರೆ ಮನಸ್ಸಿಗೆ ಏನೋ ಖುಷಿ ಇರುತ್ತಲ್ಲ, ಅದರಲ್ಲೇ ಮಾಡಿದ್ರಂತೂ ತುಂಬಾ ರುಚಿಯಾಗಿ ಕೂಡ ಇರುತ್ತೆ. ಇಲ್ಲಿ ನಾನು ಇವತ್ತು 3 ಹೀರೆಕಾಯಿಯಿಂದ ದೋಸೆಯನ್ನು ಮಾಡ್ತಾಯಿದ್ದೀನಿ. ತುಂಬ ಎಳೆತ್ತಾಗಿತ್ತು. ತುಂಬ ಬಲ್ತಿದ್ರೆ ಅಥವಾ ಬೀಜ ಎಲ್ಲ ಇದರಲ್ಲಿ ಜಾಸ್ತಿ ಇದ್ದರೆ ನಿಮಗೆ ಅಷ್ಟು ದೋಸೆ ಕೂಡ ಚೆನ್ನಾಗಿ ಬರೋದಿಲ್ಲ. ಇನ್ನು ಹೊರಗಡೆ ಸಿಪ್ಪೆ ಅಥವಾ ನಾರೆಲ್ಲ ಇದೆಯಲ್ಲ ಅದನ್ನು ಚೆನ್ನಾಗಿ ತೆಕ್ಕೊಳ್ಬೇಕು. ಬಟ್ ಇದರಲ್ಲಿ ಈ ಥರದ ಹೈಬ್ರಿಡ್ ವೆರೈಟಿಯಲ್ಲಿ ಅಷ್ಟಾಗಿ ನಿಮಗೆ ಸಿಪ್ಪೆ ಸಿಗೋದಿಲ್ಲ. ನೋಡ್ಬೋದು ನೀವೀಗ ನಾರೆಲ್ಲ ಅಷ್ಟಾಗಿ ಇರೋದಿಲ್ಲ. ಬಟ್ ಅಂದ್ರೂ ಒಮ್ಮೆ ತೆಗೆದ್ರೆ ತುಂಬ ಚೆನ್ನಾಗಿರುತ್ತೆ ದೋಸೆ ಕೂಡ. ಈಗ 3 ಹೀರೆಕಾಯಿದು ಕೂಡ ಹೊರಗಡೆ ನಾರೆಲ್ಲ ತೆಕ್ಕೊಂಡು ಮತ್ತೊಮ್ಮೆ ತೊಳ್ಕೊಂಡು ತಂದಿದ್ದೀನಿ. ಇನ್ನು ಇದನ್ನು ಒಂದು ಸ್ಲೈಸ್ ಮೇಕರ್ ಅಥವಾ ಚಿಪ್ಸ್ ಕಟ್ಟರನ್ನು ತಗೊಂಡು ಚೆನ್ನಾಗಿ ಸ್ಲೈಸ್ ಮಾಡ್ಕೊಳ್ಬೇಕು. ರೌಂಡ್ ಹೆಚ್ಕೊಳ್ಬೇಕಾಗುತ್ತೆ. ತೀರಾ ದಪ್ಪಗಿರುವಂತಹ ಬ್ಲೇಡನ್ನು ಕೂಡ ನಾವು ತಗೊಳ್ಬಾರ್ದು ಅಥವಾ ತೀರಾ ತೆಳ್ಳಗೆ ಕೂಡ ಬೇಡ. ದಪ್ಪ ಆಯಿತು ಅಂತಂದ್ರೂ ಬೇಯೋದಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ಮತ್ತು ಅಷ್ಟು ಟೇಸ್ಟಿಯಾಗಿ ಕೂಡ ಬರೋದಿಲ್ಲ. ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರದ ಸೈಜಲ್ಲಿ ಬಂದರೆ ಸಾಕಾಗುತ್ತೆ. ಒಂದೊಂದೇ ನಾವು ಹಿಟ್ಟಿನಲ್ಲಿ ಅದ್ದಿಬಿಟ್ಟು ಅಥವಾ ಡಿಪ್ ಮಾಡಿ ಹಾಕ್ಕೊಳ್ಬೇಕಾದ್ರೆ ಅದು ನಮಗೆ ಸರಿಯಾಗಿ ಕೈಗೆ ಸಿಕ್ಕಬೇಕು. ಆ ಥರದ ಸ್ಲೈಸನ್ನೇ ನಾವು ಮಾಡ್ಕೊಳ್ಬೇಕು. ಇನ್ನು ನಾವು ರೆಡಿ ಮಾಡಿ ಇಟ್ಕೊಂಡಂತಹ ಹಿಟ್ಟಿನಲ್ಲಿ ಒಮ್ಮೆ ಡಿಪ್ ಮಾಡಿ ನೋಡ್ಕೊಳ್ಬೋದು ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ಅಂತ. ನಾವು ಪೋಡಿ ಎಲ್ಲ ಮಾಡ್ತೀವಲ್ಲ ಹಿಟ್ಟಲ್ಲಿ ಅದ್ಬಿಟ್ಟು ಅದೇ ಥರನೇ ಇದನ್ನು ಕೂಡ ಮಾಡ್ಕೊಳ್ಳೋದು. ನೋಡ್ಬೋದು ನೀವೀಗ ಈ ಥರ ಆದರೆ ಸಾಕಾಗತ್ತೆ. ಸ್ಟವ್ ಮೇಲೆ ತವವನ್ನು ಆಗಲೇ ಬಿಸಿಗೆ ಇಟ್ಕೊಂಡಿದ್ದೀನಿ. ಬಿಸಿ ಆದಂತಹ ತವಾದ ಮೇಲೆ ಒಂದೊಂದಾಗಿ ಸ್ಲೈಸನ್ನು ಹಿಟ್ಟಲ್ಲಿ ಡಿಪ್ ಮಾಡಿ ಈ ಥರ ಇಟ್ಕೊಂಡು ಬಂದರೆ ಆಯಿತು.
ಈ ಥರ ಒಂದು ದೋಸೆಯನ್ನು ಮಾಡಿಕೊಂಡು ನೀವು ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ಹಿಟ್ಟು ದಪ್ಪ ಆಯಿತು ಅಥವಾ ದೋಸೆ ಎಲ್ಲಾದರೂ ಗಟ್ಟಿ ಆಯಿತು ಅಂತಂದ್ರೆ ನೀರು ಮತ್ತೆ ಹಾಕ್ಕೊಳ್ಬೋದು. ತೀರಾ ಎಳೆಯ ನಿಮಗೆ ಹೀರೆಕಾಯಿ ಸಿಕ್ಕಿತು ಅಂತಂದರೆ ಈ ಥರದ ದೋಸೆಗಳನ್ನು ಮಾಡ್ಕೊಳ್ಬೋದು. ಬೀಜ ಎಲ್ಲ ಫಾರ್ಮ್ ಆಯಿತು ಅಥವಾ ತುಂಬ ಜಾಸ್ತಿಯಾಗಿ ಗಟ್ಟಿಯಾಗಿದೆ ಬೀಜ ಎಲ್ಲ ಅಂತಂದರೆ ಆ ಥರದ್ರೆಲ್ಲ ಮಾಡಿಕೊಳ್ಳೋದಕ್ಕೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಆದಷ್ಟು ಎಳೆಯ ಅಥವಾ ಫ್ರೆಶ್ ಆಗಿರುವಂತಹ ಹೀರೆಕಾಯಿಯನ್ನು ಇದಕ್ಕೆ ಬಳಕೆ ಮಾಡಿದ್ರೆ ತುಂಬ ಚೆನ್ನಾಗಿ ದೋಸೆಯನ್ನು ಕೂಡ ಮಾಡ್ಕೊಳ್ಬೋದು. ಈಗ ಸ್ಲೈಸಸ್ಸನ್ನೆಲ್ಲ ಹಿಟ್ಟಲ್ಲಿ ಡಿಪ್ ಮಾಡಿ ಹಾಕ್ಕೊಂಡಿದ್ದೀನಿ. ಇನ್ನು ಗ್ಯಾಪ್ ಇರುವ ಜಾಗದಲ್ಲೆಲ್ಲ ನಾವು ಹಿಟ್ಟನ್ನು ಹಾಕಿ ಫಿಲ್ ಮಾಡಿದರೆ ದೋಸೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈಗ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ದೋಸೆಯನ್ನು ಬೇಯಿಸ್ಕೊಳ್ಬೇಕು. ಒಂದು 5 ನಿಮಿಷ ಎಲ್ಲ ಹಾಗೆಯೇ ರೋಸ್ಟ್ ಆಗೋದಕ್ಕೆ ಬಿಡಬೇಕು ಮುಚ್ಚಳವನ್ನು ಮುಚ್ಚಿ. ಈಗ 5 ನಿಮಿಷದ ಬಳಿಕ ನಾನು ತೆಗೆದು ತೋರಿಸ್ತಾ ಇದ್ದೀನಿ. ಇನ್ನೊಮ್ಮೆ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಇಲ್ಲಿ ಕೊಬ್ಬರಿ ಎಣ್ಣೆಯನ್ನೇ ಯೂಸ್ ಮಾಡ್ಕೊಳ್ಬೇಕು. ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಿ ಅದರಲ್ಲೇ ಚೆನ್ನಾಗಿ ಬೇಯಿಸಿದರೆ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೀಗ ಟರ್ನ್ ಮಾಡಿ ಹಾಕಿ ಕೂಡ ಹಾಗೆಯೇ ಒಂದು 5 ನಿಮಿಷಗಳ ಕಾಲ ಬೇಯಿಸಬೇಕಾಗುತ್ತೆ. ಇನ್ನು ಕರಾವಳಿ ಭಾಗದಲ್ಲಿ ಮಂಗಳೂರು ಸೈಡೆಲ್ಲ ನಾವು ಈ ಥರದ ದೋಸೆಗಳನ್ನು ಹೆಚ್ಚಾಗಿ ಮಾಡ್ತಾನೇ ಇರ್ತೀವಿ. ಬರೀ ಹೀರೆಕಾಯಿಂದ ಮಾತ್ರ ಅಲ್ಲದೆ ಬಾಳೆಕಾಯಿಂದ ಮಾಡ್ಕೊಳ್ಬೋದು. ಆಮೇಲೆ ದೇವಿ ಹಲಸು ಅಂತ ಬರುತ್ತೆ, ಅದರಲ್ಲಂತೂ ಸಖತ್ತಾಗಿರುತ್ತೆ. ಮತ್ತು ಇದರಲ್ಲಿ ಗೆಣಸಿನಲ್ಲೇ ಕೂಡ ಸಿಹಿ ಗೆಣಸು ಬರುತ್ತಲ್ಲ ಅದರಲ್ಲೂ ಕೂಡ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಅದು ಕೂಡ. ಈಗ ಒಂದು ಸೈಡ್ ಬೆಂದಾದ ನಂತರ ಟರ್ನ್ ಮಾಡಿದ ನಂತರನೂ ಬೇಯಿಸಿದ್ದೀನಿ. ಇನ್ನೀಗ ತೆಗಿಬೋದು. ಇನ್ನು ಕಾಂಬಿನೇಷನ್ ಆಗಿ ಯಾವುದೇ ರೀತಿಯಾದಂತಹ ಚಟ್ನಿ ಅಥವಾ ಜಾಮ್ ಈ ಥರದ್ದೆಲ್ಲ ಏನೂ ಬೇಕಾಗೋದಿಲ್ಲ. ನಾವು ಕೊಬ್ಬರಿ ಎಣ್ಣೆಯಲ್ಲೇ ಬೇಯಿಸಿರ್ತೀವಲ್ಲ ಅದೇ ತುಂಬ ಚೆನ್ನಾಗಿರುತ್ತೆ. ಬೇಕು ಅಂತಂದರೆ ನೀವು ಕಾಯಿ ಚಟ್ನಿಯನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಬಟ್ ಅದರ ನಿಮಗೆ ಟೇಸ್ಟ್ ಈ ಥರದ್ದೆಲ್ಲ ಕೊಬ್ಬರಿ ಎಣ್ಣೆಯಲ್ಲಿ ಬೆಂದಿರುವಂಥದ್ದು ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಕಾಂಬಿನೇಷನ್ ಆಗಿ ಏನೂ ಅಗತ್ಯ ಇರೋದಿಲ್ಲ. ಮೇಲಿಂದ ಸರಿಯಾಗಿ ಎಣ್ಣೆಯನ್ನು ಹಾಕ್ಕೊಳ್ಬೇಕಾಗತ್ತೆ. ಒಂದು 3ರಿಂದ 4 ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಎಳೆಯ ಹೀರೆಕಾಯಿ ಸಿಕ್ಕಿದಾಗ ಈ ಥರದ ದೋಸೆಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಬ್ರೇಕ್ಫಾಸ್ಟ್ ರೆಸಿಪಿ ತುಂಬಾ ಚೆನ್ನಾಗಿ ಬರುತ್ತೆ. ಮಕ್ಕಳಿಂದ ಹಿಡಿದು ಎಲ್ಲರೂ ಇಷ್ಟಪಡ್ತಾರೆ ಇದನ್ನು. ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗಿರ್ಬೋದಲ್ಲ, ಹೀರೆಕಾಯಿ ದೋಸೆಯದ್ದು. ಮನೆಯಲ್ಲಿ ನೀವು ಕೂಡ ಇದೇ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಕೂಡ ಮರಿಬೇಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಚಾನಲನ್ನು ಹೊಸಬ್ರು ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ವಿಡಿಯೋನ ಹೆಚ್ಚಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೊಮ್ಮೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿ ತನಕ ನಮಸ್ಕಾರ.